ನನ್ನೊಂದಿಗೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಇದ್ದಾರೆ, ಚೆನ್ನೈ ಇದ್ದಾರೆ, ಜಯಣ್ಣ, ಜಯರಾಮ ಉಳಿದಂತೆ ಎಲ್ಲ ಬಂಧುಗಳು ಇದ್ದಾರೆ, KRS ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರು. ಇವತ್ತು ತುಮಕೂರು ಜಿಲ್ಲೆಯ ಲೋಕಾಯುಕ್ತ ಕಚೇರಿಗೆ ಬಂದಿದ್ದೇವೆ. ಕಾರಣ ಇಷ್ಟೇ, ಇಡೀ ರಾಜ್ಯದ ಲೋಕಾಯುಕ್ತ ತನ್ನದೇ ಆದಂಥ ಘನತೆಯನ್ನು ಹೊಂದಿತ್ತು. ಮಾನ್ಯ ನ್ಯಾಯಾಧೀಶರಾದಂಥ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅಂತವರು, ಇಂತಹ ಮಹಾನ್ ಪುಣ್ಯಾತ್ಮರು ಇದ್ದಂಥ ಲೋಕಾಯುಕ್ತ ಇವತ್ತು ಇಡೀ ರಾಜ್ಯವ್ಯಾಪಿ ರಾಜ್ಯದ ಆಡಳಿತವನ್ನು ಸುಧಾರಣೆ ಮಾಡಬೇಕಾದಂಥ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸ್ ಕಚೇರಿಗಳು ಇವತ್ತು ವಸೂಲಿ ಮತ್ತು ದಂಧೆ ಕೇಂದ್ರಗಳಾಗಿದ್ದಾವೆ. ಯಾಕೆಂದರೆ ಅದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಇದೆ. ಯಾಕೆಂದರೆ ಹಿಂದೆ ಸೋನಿಯಾ ನಾರಂಗ್ ಅಂತವರು, ಮಧುಕರ್ ಶೆಟ್ಟಿ ಅಂತವರು, ಇಂಥ ಪುಣ್ಯಾತ್ಮರು ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಉದಾಹರಣೆಗಳಿದೆ. ಇವ್ರ ಹೆಸರು ಕೇಳಿದ್ರೆ ರಾಜ್ಯದ ಜನಕ್ಕೆ ಒಂದು ರೀತಿಯಲ್ಲಿ ಗೌರವ ಮತ್ತು ಪ್ರೀತಿ ಉಕ್ತಕ್ಕಂಥ ಒಂದು ಸಂದರ್ಭ. ಇಂಥ ಘನತೆ ಹೊತ್ತಂಥ ಲೋಕಾಯುಕ್ತ ಸಂಸ್ಥೆಗೆ ಒಬ್ಬ ನಾಲಾಯಕ್ಕೋ ಅಯೋಗ್ಯ ಅವನು ಶ್ರೀನಾಥ್ ಅಂತಕ್ಕಂಥವನು ಈ ಲೋಕಾಯುಕ್ತ SP ಆಗಿ ತಾಳಂತದ ಒಬ್ಬ ಯಾವನು ಮರಳ ದಂಧೆ ಮಾಡ್ತಾ ಇದ್ದಂಥ ದಂಧೆಕೋರನ ವಸೂಲಿ ಮಾಡ್ತಕ್ಕಂಥ ಆ ನಿಂಗಪ್ಪ ಅಂತ ಪೇದೆ ಇಟ್ಕೊಂಡು ಅವನು ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಕಚೇರಿಗಳಲ್ಲಿ ವಸೂಲಿ ದಂಧೆ ಮಾಡ್ಯಾನೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕರಿದ್ದಾರೆ. ಅವರು ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಲೋಕಾಯುಕ್ತ ಪೊಲೀಸರೇ ಮಾಡಿದ್ದಾರೆ. ಯಾಕೆ ಇದುವರೆಗೂ ಲೋಕಾಯುಕ್ತರು ಇಂಥ ಅಯೋಗ್ಯನನ್ನ ಬಂದು ನೆನ್ನೆ ವಾರೆಂಟ್ ತಗೊಂಡೋಗಿದ್ದಾರೆ, ಕದ್ದೊಡೋಗಿದ್ದಾನ ಅವನು, ಆ ಶ್ರೀನಾಥನ್ನ ಅಂತವನು, ಅವನು SP ಕೇಡರ್ನವನು. ಇದು ಎಲ್ಲಿಗೆ ಮುಟ್ತಾ ಐತೆ ಲೋಕಾಯುಕ್ತ ಅಂದ್ರೆ, ಒಟ್ಟಾರೆ ಈ ಸಂಸ್ಥೆ ಮೇಲಿದ್ದಂಥ ಗೌರವ, ಘನತೆ, ನಂಬಿಕೆಗಳು ದಿನೇ 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 ಕುಸಿಯೋದಕ್ಕೆ ಕಾರಣವಾಗ್ತಾ ಐತೆ. ಯಾಕೆ ಅಂದ್ರೆ ಇವತ್ತು ಕಾಕಿ ಬಟ್ಟೆ ಹಾಕ್ಕೊಂಡವರು ಲೈಸೆನ್ಸ್, ಒಂದು ರೀತಿಯಲ್ಲಿ ಲೈಸೆನ್ಸ್ ತಗೊಂಡು ಇವತ್ತು ವಸೂಲಿ ಮಾಡಬಹುದಾ? ಲೋಕಾಯುಕ್ತ ಸಂಸ್ಥೆನಲ್ಲೇ ಈ ರೀತಿಯ ಒಂದು ಕೆಟ್ಟ ಚಾಳಿ ಬಂದ್ರೆ ನಾಳೆ ದಿನ ಮುಂದೆ ಜನರಿಗೆ ನಂಬಿಕೆ ಎಲ್ಲಿಂದ ಬರ್ತದೆ? ಇದು ಇವತ್ತು ಇಡೀ ರಾಜ್ಯದ ಜನರನ್ನ ಕಾಡ್ತಾ ಐತೆ. ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿನ್ನೆಯಿಂದನೂ ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿದ್ದಾವೆ ಅಲ್ಲಿ ಹೋಗಿ, ಯಾಕೆಂದ್ರೆ ಪ್ರಾಮಾಣಿಕರನ್ನ ಬೆರಳೆಣಿಕೆ ಎಷ್ಟು ಜನ ಉಳ್ಕೊಂಡ್ಬಿಟ್ಟವ್ರೀಗ, ಹುಡುಕ್ಬೇಕಾಗೈತಿ ಕರ್ಮ. ಒಂದು ರೀತಿಯಲ್ಲಿ ಮುಂದಿನ ಪೀಳಿಗೆ ಈ ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಪಟ್ಕೋಬೇಕು. ಆ ಮಟ್ಟಕ್ಕೆ ಇವತ್ತು ಲೋಕಾಯುಕ್ತ ಸಂಸ್ಥೆನು ಕೆಟ್ಟು ತಾಳಾಂತಕ್ಕೆ ಪ್ರಪಾತಕ್ಕೆ ಬರ್ತಾ ಐತಿ. ನಂಬಿಕೆನೇ ಸತ್ತೋಗ್ತಾ ಇದೆ ಜನರಿಗೆ. ನೋಡಿ, ಆಡಳಿತ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಮುಂದಿನ ಪೀಳಿಗೆಗೆ ನಾವೆಂತ ಆಡಳಿತ ಕೊಟ್ಟೋಕೆ? ಈ ಸರ್ಕಾರಿ ನೌಕರರು ಇವರೆಲ್ಲರೂ, ಇವರು ರಿಟೈರ್ಡ್ ಆದ್ಮೇಲೆ ಜನಸಾಮಾನ್ಯರೇ, ಇವರೇನೇ ಮ್ಯಾಲಿಂದ ಹೋಗ್ತಾರಾ? ಇವರು ಜನಸಾಮಾನ್ಯರಾಗ್ತಾರೆ. ಇವ್ರು ಏನೆಲ್ಲ ವಾಮ ಮಾರ್ಗದಲ್ಲಿ ದುಡಿದು ತಲೆ ಹೊಡೆದು ಸಂಪಾದನೆ ಮಾಡಿದ್ದನ್ನ ಅವ್ರ ಮಕ್ಳು ಮರಿ ಎಂಜಾಯ್ ಮಾಡಕ್ಕಾಗದೆ ಇರೋಂಥ ಒಂದು ಸಿಸ್ಟಮ್ ಅನ್ನು ಅಡ್ಮಿನಿಸ್ಟ್ರೇಷನ್ ಕೊಟ್ಟೋಗೋದಾದ್ರೆ ಲೋಕಾಯುಕ್ತ ಯಾಕೆ ಬೇಕು? ಇದಕ್ಕೊಂದು ಸಂಸ್ಥೆ ಯಾಕೆ ಬೇಕು? ಇದಕ್ಕೆ ಇಷ್ಟೆಲ್ಲ ಪೊಲೀಸರು ಹಾಕ್ಬೇಕು? ಈ ವ್ಯವಸ್ಥೆ ಕಾಪಾಡೋದು ಯಾಕೆ ಬೇಕು? ಇದು ಒಂದು ರೀತಿಯಲ್ಲಿ ಅಸಹ್ಯ. ಇಂಥ ಅಸಹ್ಯಗಳು ನಿಲ್ಲಬೇಕು ಅಂದ್ರೆ ಜನ ಹೆಚ್ಚು ಹೆಚ್ಚು ಮಾತಾಡಂಗಾಗ್ಬೇಕು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿನೇ ರಾಜ್ಯಾದ್ಯಂತ ಜನ ಮಾತಾಡಕ್ ಶುರು ಮಾಡಿದ್ದಾರೆ. ಕಂಡಲ್ಲಿ ಎಲ್ಲಿ ಸಿಕ್ಕುತ್ತೋ ಅಲ್ಲಿ ವಿಡಿಯೋ ಮಾಡಕತ್ತಿದ್ದಾರೆ. ಇದು ಒಂದು ರೀತಿನಲ್ಲಿ ಈಗ ಭಯ ಕಾಡ್ತಾ ಇದೆ. ಸರ್ಕಾರಿ ಕಚೇರಿಗಳಿಗೆ ಹೋಗಿ ಯಾರಾದ್ರೂ ನಾಗರಿಕರು ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ಮಾಡಬಾರ್ದು ಅನ್ನೋ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇದನ್ನ ಬೊಮ್ಮಾಯಿ ಕಾಲದಲ್ಲಿ ನೋಡಿ, ಬೆಳಗ್ಗೆ ವಿಡಿಯೋ ಮಾಡಬಾರ್ದು ಅಂದ್ರೆ ರಾತ್ರಿ ಒಂದು ಅವನ ಆದೇಶ ಮಾಡಿದ್ದಾಗೂ ತಪ್ಪು ಆದೇಶಗಳಿದ್ದು, ವ್ಯಾಕರಣನೇ ತಪ್ಪು ಮಾಡಿದ್ರು. ಆ ಮಟ್ಟಕ್ಕೆ ಇವತ್ತಿನ ಸರ್ಕಾರಗಳು ನಡ್ಕೊಂತ ಇದ್ದಾವೆ. ಇಲ್ಲೂ ತುಮಕೂರು ಜಿಲ್ಲೆನಲ್ಲಿ ಹಲವಾರು ದಂಧೆಗಳು ನಡೆದಿದ್ದಾವೆ. ಅದನ್ನ ಬಹಳ ಮುಕ್ತವಾಗಿ ನೇರವಾಗಿ ಹೇಳ್ತೀನಿ ನಾನೀಗ ಲೋಕಾಯುಕ್ತ SP ಹತ್ರ. ನೋಡೋಣ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇಡೀ ರಾಜ್ಯಾದ್ಯಂತ ಆ ಲೋಕಾಯುಕ್ತರ ಮುಖಾಂತರ ಈಗ ಹಾಲಿ ಉಳ್ಕೊಂಡಿರೋರು ಇಬ್ಬರೇ ಉಪಲೋಕಾಯುಕ್ತರು. ನಮ್ಗೇನೋ ಇರ್ತಕ್ಕಂಥ ಹಾಲಿ ಲೋಕಾಯುಕ್ತರ ಮೇಲೆ ನಮ್ಗೇನು ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಇಡೀ ರಾಜ್ಯದ ಜನ ಎಲ್ಲರೂ ಸಹ ಸರ್ಕಾರಿ ನೌಕರರು ಅವರ ಆದಾಯನ ಘೋಷಣೆ ಮಾಡಬೇಕು ಅಂತ ಇದ್ರೆ ಹಾಲಿ ಇರೋ ಲೋಕಾಯುಕ್ತರು ಆದಾಯನ ಘೋಷಣೆ ಮಾಡ್ತಾ ಇಲ್ಲ. ಯಾಕೆ? ಉಳಿದಂಗೆ ಅವರು ಟ್ರಾನ್ಸ್ಪರೆನ್ಸಿ ಬೇಕಲ್ವಾ? ಈ ದೇಶದ ನ್ಯಾಯಾಧೀಶರುಗಳು ಅವರು ಸಹ ತಮ್ಮ ಆದಾಯ ಮತ್ತು ಆಸ್ತಿ ವಿವರಗಳನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತಾರೆ. ಕರ್ನಾಟಕದ ಲೋಕಾಯುಕ್ತರಿಗೆ ಏನ್ ಬಂದೈತೆ ಅವ್ರ ಆಸ್ತಿ ಪ್ರಕಟ ಮಾಡೋದಕ್ಕೆ? ಅವರಲ್ಲೇ ಟ್ರಾನ್ಸ್ಪರೆನ್ಸಿ ಇಲ್ಲ, ಅವರಲ್ಲೇ ಪಾರದರ್ಶಕತೆ ಇಲ್ಲ. ಲೋಕಾಯುಕ್ತರ ಆಫೀಸ್ಗೆ ಹೋದ್ರೆ ಇವತ್ತು ಮೊಬೈಲ್ ತಗೊಂಬರ್ಬೇಡ್ರಿ ಅಂತಾರೆ, ಒಳಗಡೆ ಅಲೋ ಮಾಡಲ್ಲ ಅಂತಾರೆ. ಅಂದ್ರೆ ಲೋಕಾಯುಕ್ತರೇ ಪಾರದರ್ಶಕತೆ ಇಲ್ಲ ರಾಜ್ಯದ ಲೋಕಾಯುಕ್ತ. ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥವ್ರು ಒಂದಿಬ್ರು ಲೋಕಾಯುಕ್ತರು ಉಪಲೋಕಾಯುಕ್ತರಿದ್ದಾರೆ. ಜಸ್ಟಿಸ್ ಫಣೀಂದ್ರ ಅವರು, ನ್ಯಾಯಮೂರ್ತಿ ವೀರಪ್ಪ ಅವರು. ನಮಗಂತೂ ರಾಜ್ಯದ ಮುಖ್ಯ ಲೋಕಾಯುಕ್ತರ ಮೇಲೆ ನಮಗೆ ಯಾವುದೇ ರೀತಿಯ ಎಳ್ಳಷ್ಟು ಸಹ ಅವ್ರಿಗೆ ನಮ್ಮ ಮೇಲೆ ಅವ್ರ ಮೇಲೆ ವಿಶ್ವಾಸಗಳು ಉಳಿದಿಲ್ಲ. ಯಾಕೆಂದ್ರೆ ಅವ್ರ ನಡೆ ನುಡಿಗಳು, ಅವ್ರು ನಡ್ಕೊಂತ ಇರೋ ರೀತಿಗಳು ಅಷ್ಟು ಅನುಮಾನಾಸ್ಪದವಾಗಿದೆ.
ರಾಜ್ಯದ ಮುಖ್ಯ ಲೋಕಾಯುಕ್ತರೇ ಅನುಮಾನಾಸ್ಪದವಾಗಿ ನಡ್ಕೊಂಡಾಗ ಅವರ ತಳಹಂತದ ಪೊಲೀಸ್ ವ್ಯವಸ್ಥೆ ಇರ್ಬೋದು, ತನಿಖಾ ವ್ಯವಸ್ಥೆ ಇರ್ಬೋದು, ಅವ್ರ ಮೇಲೆ ಎಷ್ಟು ವಿಶ್ವಾಸವಾಗಿರುತ್ತೆ? ಇದು ಬಹಳ ಮುಖ್ಯವಾಗ್ತದೆ. ರಾಜ್ಯದ ಲೋಕಾಯುಕ್ತರೇ ಅವರ ಆಸ್ತಿಯನ್ನು ಘೋಷಣೆ ಮಾಡ್ಕೊಳ್ಳೋದು ಲೆವೆಲ್ಗೆ ಅವ್ರು ನಡ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೆಷ್ಟು ಪ್ರಾಮಾಣಿಕರಿದ್ದಾರೆ? ಇಡೀ ದೇಶದ ನ್ಯಾಯಾಲಯಗಳೇ ಮುಕ್ತವಾಗಿ ಅವ್ರದ ಕಲಾಪಗಳನ್ನು ಲೈವ್ ಮಾಡ್ತವೆ, ಲೋಕಾಯುಕ್ತರ ಜೊತೆ ಮಾತಾಡಕ್ ಹೋದ್ರೆ ಏನು ಮಾಡಬೇಡ್ರಿ ಅಂತಾರೆ. ಇದ್ಯಾವ ಸೀಮೆ ಅವ್ರದ್ದು ಲೋಕಾಯುಕ್ತರದ್ದು ನಡೆ ಅಂತ ಗೊತ್ತಾಗ್ತಾ ಇಲ್ಲ. ಇರ್ಬೋದು ಲೋಕಾಯುಕ್ತದಲ್ಲಿ ಅವ್ರ ಕಾಯ್ದೆಲ್ಲ ತಿದ್ದುಪಡಿ ಮಾಡ್ಕೊಳ್ಳಿ. ಹೇಳ್ತಾರೆ ಯಾರಾದ್ರು ನಿಮ್ದು ಆಸ್ತಿ ಘೋಷಣೆ ಮಾಡೋ ಲೋಕಾಯುಕ್ತ ಕಾಯ್ದೆನಲ್ಲಿ ಇಲ್ಲ, ನಾವ್ಯಾಕೆ ಘೋಷಣೆ ಮಾಡಬೇಕು ಅಂತಾರೆ. ನಾಚಿಕೆ ಆಗಲ್ಲ ಹಂಗೆ ಹೇಳಕ್ ಅವ್ರು. ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಅದು. ಪಾರದರ್ಶಕತೆ ಅಂತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆಯ ಘನತೆಯನ್ನ ಕಾಪಾಡ್ತದೆ. ಅದನ್ನ ಮಾದರಿ ಆಗ್ಬೇಕು, ಮೇಲ್ಪಂಕ್ತಿಯನ್ನ ಸಾರಿಸಬೇಕಾದಂತ ರಾಜ್ಯದ ಲೋಕಾಯುಕ್ತರೆ ಇವತ್ತು ಹಿಂದೆ ಆ ಒಬ್ಬ ಕಳ್ಳ ಭಾಸ್ಕರ್ ರಾವ್ ಮಗನ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದ, ಅವನ ಕುಟುಂಬ ಇಟ್ಕೊಂಡು ಅವನಾದ್ಮೇಲೆ ಇನ್ನೊಬ್ಬ ಬಂದ ಆ ಶೆಟ್ಟಿ, ಆ ವಿಶ್ವನಾಥ್ ಶೆಟ್ಟಿ, ಅವನು ಬಂದ, ಅವನದು ಇದೇ ಹಣ ಬರಾಗೋಯ್ತು. ಇಂತಹ ನಾಲಾಯಕರು ಒಂದು ಒಂದು ಘನತೆಯತ್ತ ಸಂಸ್ಥೆಗೆ ನಿಜಕ್ಕೂ ಕಳಂಕ ತರೋ ರೀತಿ ನಡ್ಕೋಬಾರ್ದಾಗಿತ್ತು, ಆದ್ರೆ ನಡ್ಕೊಂಡಿದ್ದಾರೆ. ಆದ್ರೆ ಇದೇನಾಗ್ತದೆ, ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶ್ವಾಸಾರ್ಹತೆಯನ್ನ ಕುಂದಿಸ್ತದೆ, ಅವರಲ್ಲಿ ಆತ್ಮವಿಶ್ವಾಸವನ್ನು ತಗ್ಗಿಸುತ್ತೆ. ಅವರ ಚೈತನ್ಯ ಬರಬೇಕು. ಕೆಳ ಹಂತದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೇಲಂತದ ಅಧಿಕಾರಿಗಳು, ನ್ಯಾಯಾಧೀಶಗಳು ಅವ್ರ ಮೇಲ್ಪಂಕ್ತಿಯಲ್ಲಿ ಹಾಕೊಟ್ಟಾಗ ಕೆಳ ಹಂತದಲ್ಲಿ ಅದು ನಡೆಸ್ತಾ ಇದ್ದಾರೆ. ಇವತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಅದು ನಡೀತಾ ಇಲ್ಲ. ಹಂಗಾಗಿ ಇಲ್ಲೂ ಸಹ ಇದೊಂದು ರೀತಿ ಹೆಂಗಾಯ್ತೆ, ಸಾರ್ವಜನಿಕರು ಯಾವ್ದಾದ್ರು ಒಂದು ದೂರುಗಳು ತಂದು ಕೊಟ್ರೆ ಗಿರಾಕಿ ಇಟ್ಕೊಟ್ಟಂಗೆ, ಕಸ್ಟಮರ್ ಇಟ್ಕೊಟ್ಟಂಗೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇವತ್ತು ಇಡೀ ಜಿಲ್ಲೆನಲ್ಲಿ ರಾಜ್ಯವ್ಯಾಪಿ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಯಾರಾದ್ರೂ ದೂರು ಕೊಟ್ರೆ ಗಿರಾಕಿ ವ್ಯವಹಾರ ಸೆಟ್ಲ್ ಮಾಡ್ಕೊಳಕ್ಕೆ ಒಂದು ಸಂಸ್ಥೆಗಳನ್ನು ನಡೆಸೋ ವಿಧಾನ. ಹಿಂಗಾದ್ರೆ ದೇಶ ಬದುಕುತ್ತೇನ್ರಿ, ರಾಜ್ಯ ಬದುಕುತ್ತಾ? ರಾಜ್ಯದ ಲಕ್ಷಾಂತರ ಜನ ಕಟ್ಟ ತೆರಿಗೆ ಹಣದಲ್ಲಿ ಕೆಲಸ ಮಾಡಬೇಕಾಗೋದು. ರಾಜ್ಯದ ಜನಕ್ಕೆ ನಾವು ಈ ಮೂಲಕ ಕರೆ ಕೊಡ್ತಾ ಇದೀವಿ. ಎಲ್ಲೆಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಲೋಕಾಯುಕ್ತ ಕಚೇರಿಗಳಿದಾವೆ, ಜನರೇ ಲೋಕಾಯುಕ್ತರಾಗ್ರಿ. ಜನ ಲೋಕಾಯುಕ್ತರಾಗತಕ್ಕಂಥ ಸಾರ್ವಜನಿಕರ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಸಾಕು, ಇನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ರೆ ಮಾಡ್ಲಿ, ಮಾಡಕ್ಕಾಗದೇ ಇದ್ರೆ ವಾಲಂಟಿಯರ್ ಕೊಟ್ಟು ಹೋಗ್ಬಿಡ್ಲಿ, ಅವರು ಸರ್ಕಾರಿ ಸೇವೆಯಿಂದ ತೊಲಗಿಬಿಡ್ಲಿ ಅವರು. ಈ ರೀತಿಯ ನಾಲಾಯಕ ಕೆಲಸಗಳನ್ನು ಮಾಡಿ ಒಂದು ಸಂಸ್ಥೆ ವಿಶ್ವಾಸವನ್ನು ಕೆಳಕಿಳಿಸೋದಾದ್ರೆ ಜನರ ಮೇಲೆ ವಿಶ್ವಾಸಗಳು ಕಳ್ಕೊಳ್ಳೋದಾದ್ರೆ ಸಂಸ್ಥೆಗಳು ಹಾಕ್ಬೇಕು. ತನಿಖಾ ಸಂಸ್ಥೆಗಳು ನಿಜಕ್ಕೂ ಜನರಿಗೆ ಒಂದು ವಿಶ್ವಾಸವನ್ನು ತುಂಬಬೇಕು. ನೋಡ್ತೀವಿ ಎಲ್ಲಾದ್ರೂ ರಾಜ್ಯವ್ಯಾಪಿ ಲೋಕಾಯುಕ್ತ ಪೊಲೀಸ್ ನಗರ ಬಂದು ಅಂದ್ರೆ ರಾಶಿಗಟ್ಲೆ ಜನ ಹೋಗ್ತಾರೆ. ಯಾಕೆ? ಆಡಳಿತ ವ್ಯವಸ್ಥೆ ಕುಸಿದಿದೆ. ತಮ್ಮನ್ನ ಲೋಕಾಯುಕ್ತರಿಗಾರ ದೂರು ಕೊಟ್ರೆ ನಮ್ ಕಷ್ಟಗಳು ಬಗೆಹರಿತವೆ ಅಂತ ಕೊಟ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಂತಾರೆ, ಅಲ್ಲೇ ಸೆಟ್ಲ್ಮೆಂಟ್ಗಳು. ಈಗ ಲೋಕಾಯುಕ್ತ SP ಅವರಿದ್ರೆ ತುಮಕೂರು ಜಿಲ್ಲೆನಲ್ಲಿ ಏನೇನಾಯ್ತು ಅಂತ ಅವ್ರನ್ನ ಕೇಳ್ತೀನಿ, ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ನಿಮಗೆ ಒಂದು ಮನವಿ ಕೊಡೋಣ ಅಂತ ಬಂದಿದೆ ಸರ್. ಈ ರಾಜ್ಯವ್ಯಾಪಿ ಏನೇನು ನಡೀತಾ ಐತೆ ಅಂತ ಗೊತ್ತಿದೆ. ನಿಮ್ಮ ಲೋಕಾಯುಕ್ತದಲ್ಲಿ SP ಆಗಿದ್ದಂತ IPS ಕೇಳೋರವರೇ ಶ್ರೀನಾಥನ್ ಅವರು ಒಬ್ಬ ಸಸ್ಪೆಂಡ್ ಆಗಿರೋ ಪೇಜನ್ನ ಇಟ್ಕೊಂಡು ವ್ಯವಹಾರ ಮಾಡಿದರೆ ದಂಧೆ ಮಾಡ್ಕೊಂತಾರೆ. ಇದು ನಮಗೂ ಸಹ ತುಮಕೂರು ಜಿಲ್ಲೆಯಲ್ಲಿ ಏನೇನು ಆಗಿದೆ ಅನ್ನೋದು ನಮಗೂ ಬೇಕಾಗ್ತದೆ. ನಾನು ನಿಮ್ಮನ್ನ ಕೆಲವೊಂದು ನೇರವಾಗಿ ಕೇಳ್ತಾ ಇದ್ದೀನಿ. ತುಮಕೂರು ಜಿಲ್ಲೆ ಲೋಕಾಯುಕ್ತನು ಹೆಂಗ್ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕು ಇದು. ಯಾಕೆಂದ್ರೆ ಜನರಿಗೆ ನಂಬಿಕೆ ವಿಶ್ವಾಸಗಳು ಯಾವಾಗ ಬರ್ತವೆ ಅಂತಂದ್ರೆ ಆಯಾ ಇಲಾಖೆಗಳು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದು ಜನರಿಗೆ ಗೊತ್ತಾದಾಗ ಮಾತ್ರ. ಈಗ ತುಮಕೂರು ಜಿಲ್ಲೆ ಲೋಕಾಯುಕ್ತ ಕಚೇರಿಯಿಂದ ಕೆಲವೊಂದು ಕಚೇರಿಗಳು ಭೇಟಿ ನೀಡಿದ್ರೆ ಅವ್ರು ಸೂಕ್ಷ್ಮವಾಗಿ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಹತ್ರ ಮಾಹಿತಿ ಇದ್ರೆ ಹೇಳಿ, ಇಲ್ದಿದ್ರೆ ಇಲ್ಲಿ ಕಣಪ್ಪ ನಾವು ನ್ಯಾಯವಾಗಿ ಕೆಲಸ ಮಾಡಿಲ್ಲ ಅಂತಲೇ ಹೇಳ್ಬಿಡಿ, ಏನ್ ತೊಂದರೆ ಇಲ್ಲ. ಚಿಕ್ಕನಾಯಕನಹಳ್ಳಿ ಪುರಸಭೆಗೆ ಭೇಟಿ ಕೊಟ್ಟಿದ್ದೀರಾ ಲೋಕಾಯುಕ್ತ, ನಾನೇ ಕಂಪ್ಲೇಂಟ್. 2012-11 ಇಸ್ವಿಯಿಂದ ನಡೆದಿರೋ ಭ್ರಷ್ಟಾಚಾರಗಳ ಬಗ್ಗೆ ತುಮಕೂರು ಲೋಕಾಯುಕ್ತ ಏನ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಾನು ಕೊಟ್ಟಿದ್ದು 2019ರಲ್ಲಿ ದೂರು ಕೊಟ್ಟಿದ್ದೀನಿ. ಒಂದು
ತುರುವೇಕೆರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಲೆ ಎಂಕ್ವೈರಿ ಆಗಿದೆ. ಅದನ್ನ ಯಾವ ಅಧಿಕಾರಿ ಭೇಟಿ ಕೊಟ್ಟಿದ್ದರು, ಏನ್ ಪ್ರೊಸೀಜರ್ಸ್ ಆಯ್ತು? ಫಿಶರೀಸ್ ಅಧಿಕಾರಿನ ಇಲ್ಲೇ ಕೆಲಸ ಮಾಡೋರು, ಇಲ್ಲೇ ಕೆಲಸ ಮಾಡೋರು. ತುರುವೇಕೆರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಲೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಕಚೇರಿಗೆ ಭೇಟಿ ಆಗಿದೆ. ನ್ಯಾಯಾಲಯದ ಆದೇಶ ಇದ್ರೂ ಸಹ ಒಂದು ವಾಹನ ನೀವು ಪ್ರಕರಣ ನಿಮ್ ಗಮನಕ್ಕೆ ಬಂತು, ಅದಾದ್ಮೇಲೆ ಆ ಪ್ರಕರಣ ಏನಾಯ್ತು ಅನ್ನೋದು ಇದುವರೆಗೂ ಯಾರಿಗೂ ಮಾಹಿತಿ ಕೊಟ್ಟಾಗಿಲ್ಲ. ಇಷ್ಟಿದಾವೆ. ಒಂದು ಬಹುತೇಕ ನಾವು KRS ನೀವು ಲೋಕಾಯುಕ್ತ ನೀವು ಹೋದ್ಮೇಲಾರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಬೇಕು. ಇವತ್ತಿನ ತನಕ ಆಗಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ಆಮೇಲೆ ಬಹುತೇಕರು ನಾವೆಲ್ಲರೂ ಫ್ರೀ ಟೈಮಲ್ಲಿ ಮಾಡೋ ಕೆಲಸ ನಾಗರಿಕರು. ನಾವು ಡೀಟೇಲ್ ಸರ್ಚ್ ಮಾಡಿದೀವಿ. ಡೀಟೇಲ್ ಸರ್ಚ್ ಅಲ್ಲಿ ಎಲ್ಲ ಕೊಟ್ಟಿದ್ದೀವಿ. ನೀವು ಹೇಳಿದಿರಲ್ಲ, ಯಾವ್ದೋ ಒಂದು ಕೋರ್ಟ್ ಅಲ್ಲೇ ಇತ್ತು, ಕೋರ್ಟ್ ಅಲ್ಲಿ ರಿಲೀಸ್ ಆಗಿರ್ಲಿಲ್ಲ, ಅದನ್ನ ಅವರು FC-ನೋ RC-ನೋ ಮಾಡಿದ್ರು. ಅದು ನಮ್ಮ ಫೈಂಡಿಂಗ್ಸ್ ಅಲ್ಲಿ ಬಂದಿದೆ. ಇಲ್ಲಿ ಬೋನಫೈಡ್ ಸರ್ಟಿಫಿಕೇಟ್ ಅಲ್ಲೂ ನಮ್ಮ ಹತ್ರ ಬಂದಿದೆ. ತುಂಬಾ ಫೈಲ್ಗಳು 2000 ತುಂಬಾ ಇವತ್ತು ಅರ್ಜಿ ಕೊಟ್ರೆ, ಒಂದು ದೂರು ಕೊಟ್ರೆ ಅದು 5 ವರ್ಷ 10 ವರ್ಷ ತನಕ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ನನ್ನ ಅಥಾರಿಟಿ ಏನಿದೆ ಹೇಳಿ, ಈಗ ನಾವು ವರ್ಕಿಂಗ್ ಅಂಡರ್ ಒಂದು ಸಂಸ್ಥೆ. ಸೊ ಕೆಲವು ನನ್ನ ಅಥಾರಿಟಿ ಏನಿದೆ ಅದನ್ನ ನಾನು ಐ ಕ್ಯಾನ್ ಡಿಸ್ಪ್ಯೂಟ್. ಆಯ್ತಾ ಇರಲ್ವಾ? ನಾವೇನ್ ಮಾಡಿದ್ವಿ ಅಂತ ಇವಾಗ ಯಾರಾದ್ರೂ ಸಾರ್ವಜನಿಕರು ಲೋಕಾಯುಕ್ತರು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರೆ ನಂಬರ್ಗಳು, ಸಾರ್ವಜನಿಕರು ಕಚೇರಿಗೆ ಫೋನ್ ಮಾಡಿದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೇಳಿ. ಈಗ ಅದು ಒಂದು ಹೇಳ್ತೀನಿ. ನೀವು ಇರೋದ್ರಿಂದ ನಮ್ಗೆ ವಿ ಹ್ಯಾವ್ ಲಿಮಿಟ್. ಅವ್ರು ಹೇಳ್ತಾರೆ, ಈಗ ಒಬ್ಬ ಫೋನ್ ಮಾಡೋದು, ಸರ್ ಇವ್ನು ಮನೆ ಕಟ್ತಾವನೆ, ಬಿಟ್ವೀನ್ 2 ಪಾರ್ಟೀಸ್ ಕೊಟ್ರೆ ಆತರ ನಾವು ಅದನ್ನ ನಾವು ಗೌಪ್ಯತೆನೂ ನಾವು ಕಾಪಾಡ್ಕೋಬೇಕಾಗುತ್ತೆ. ನೀವು ಕೊಟ್ರಿ ಅಂತ ನಾವ್ ಹೇಳಕ್ಕಾಗಲ್ಲ, ನೀವು ಬಂದ್ರಿ ಅಂತ ನೀವು ಬಂದ ತಕ್ಷಣ ನಾವು ಹೋಗಕ್ಕಾಗಲ್ಲ. ಯಾಮರ್ಸಿ ಹೋಗ್ಬೇಕು. ಕೇಳಿ ಈಗ ತುಂಬಾ ಜನಕ್ಕೆ ತಪ್ಪಿಪ್ರಾಯ ಇದೆ. ಈಗ ಜಗಳ ಮಾಡ್ಕೋತಾರೆ, ಮನೆ ಕಟ್ತಾವನೆ ಇವನು, ಲೈಸೆನ್ಸ್ ಇಲ್ಲೇ ಕಟ್ತಾವನೆ ಅಂತಾರೆ ಅಲ್ವಾ? ಹೋಗಿ ನಿಲ್ಸಕ್ ಆಗಲ್ಲ. ಅದಕ್ಕೆ ಅಧಿಕಾರಿ ಏನ್ ತಪ್ಪು ಮಾಡೋನೆ ನಾವು ಇನಿಷಿಯೇಟ್ ಮಾಡ್ತಾ ಇದೀವಿ. ಈಗಾಗಲೇ 4-5ನೇ ಕೇಸು. ಕೇಳ್ರಿ, ಈ ವರ್ಷ ನಿಮ್ಮಲ್ಲಿ ಕೇಳ್ರಿ, ನಿಮ್ಮ ಅಭಿಪ್ರಾಯಗಳು ಏನಿರ್ತವೆ, ಅವು ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ನಾವು ಒಂದು ಫ್ರೇಮ್ ವರ್ಕ್ ಕೆಲಸ ಮಾಡ್ತಾ ಇದ್ದೀವಿ. ರೋಡಲ್ಲಿ ನಿಂತ್ಕೊಂಡು ವೆಹಿಕಲ್ ಚೆಕ್ ಮಾಡ್ದಂಗೋ ಇಲ್ಲ ಇದು ಮಾಡ್ದಂಗೋ ಮಾಡಕ್ ಬರೋದಿಲ್ಲ. ನಾವು ಎಲ್ಲಾ ಮಾಹಿತಿ ತಗೋಬೇಕು. ನಿಮ್ಗೆ ಪರ್ಸನಲ್ ಆಗಿ ಬಂದ್ರೆ ಇಲ್ಲ ಬೇಕು ಮಾಹಿತಿ ಅಂದ್ರೆ ನಾವು ಹೇಳಿದೀವಿ. ಲೋಕಾಯುಕ್ತ ಉಪಲೋಕಾಯುಕ್ತ ಬಂದಾಗ ಡಾಕ್ಯುಮೆಂಟ್ ನೋಡಿ ನಾವು ಮುಂದುವರಿಬೇಕು. ಯಾಕೆಂದ್ರೆ ಅದು ಮತ್ತೆ ಫೇಲ್ಯೂರ್ ಆಗ್ಬಾರ್ದಲ್ಲ. ಇಟ್ ಟೇಕ್ಸ್ ಟೈಮ್. ಈಗ ಹೇಳ್ತೀನಿ, ನೀವು ಇಡೀ ಸ್ಟೇಟ್ ಅದು ಮಾಡುವಾಗ ಇಂಥ ದಿನ ಮುಗೀತದೆ, ಎಷ್ಟು ದಿನ ಮುಗೀತೆ ಅಂತಿಲ್ಲ. ಬಟ್ ಅವ್ರು ದೇ ಆರ್ ಇನಿಷಿಯೇಟಿವ್. ಒಂದು ಅವೇರ್ನೆಸ್ ಬರಬೇಕು, ಜನಗಳಿಗೆ ಇದನ್ನು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನೀವೆಲ್ಲ ಮಾಡ್ತಾ ಇರೋದು. ಮೊದಲಿಗೆ ಇಷ್ಟೊಂದಿರಲಿಲ್ಲ. ಯಾವುದು KL ಆಕ್ಟಲ್ಲಿ ಕೇಸ್ ತಗೊಂಡು ಒಂದು ಕೋರ್ಟ್ ಕಾಲ್ ಮಾಡಿ ನಾನು ಮಾಡಿದ್ದು ಪರ್ಟಿಕ್ಯುಲರ್ಲಿ ಒಬ್ಬ ಯಾರೋ ಪ್ರಭಾವಿ 2017 ಎಜುಕೇಶನ್ ಮುಗಿಸಿದ್ದೇನೆ, 2015 ಸಂಬಳ ತಗೊಂಡಿದ್ದಾನೆ ಪಂಚಾಯತ್ ಬಿಲ್ ಕಲೆಕ್ಟರ್ ಅಂತ ಹೇಳಿ ನಾನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಇದು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಂತ ಹೇಳಿ ಇವೆಲ್ಲ ದಾಖಲೆಗಳು ನೋಡ್ಬೇಕು. ನಾವು ಬೆಂಗಳೂರಲ್ಲಿ ಇದೆ ಸರ್, ವಾರ್ಡ್ ನಂಬರ್ 1 ತಗೊಂಡಿದ್ದೆ, ಹಂಗೆ ಬಂದಿದ್ಯಾ? ವಾರ್ಡ್ ನಂಬರ್ 1 ಆಗ್ಬಿಟ್ಟ ಕೊಟ್ಟಿರೋದು. ರಾಜು ಅಂತ ಹೋಗ್ಬಿಟ್ಟು ಏನು ಸಾಸ್ಕೋಗಿರ್ತಲ್ಲ ಅವ್ರಿಗೆ. ಲೋಕಾಯುಕ್ತ ಅವರು ಭಯನೇ ಇಲ್ದಂಗ ಆಗ್ಬಿಡಲ್ಲ ಸರ್ ಅಧಿಕಾರಿ. ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ. ನಿಮ್ಗೂ ತಿಳುವಳಿಕೆ ಇದೆಯಲ್ಲ. ಅಲ್ಲ ಅವ್ರು ಹೇಳ್ತಾರೆ ಇಲ್ಲ ಸರ್, ಬೇರೆಯವ್ರಿಗೆ ಹೆದರಿಕೆ ಇಲ್ಲ ಅಂತ. ಸರ್ ಲಾಸ್ಟ್ ಟೈಮ್ ಏನ್ ಮಾಡ್ಬೇಕು ಅವರು? ಸರ್ ಲಾಸ್ಟ್ ಟೈಮ್ ನೀವು ಬಂದಿದ್ರಿ, ನಮ್ ಡ್ಯೂಟಿ ಅಲ್ಲಲ್ಲ ನಾವು ಬಹುತೇಕ ಏನಾದ್ರು ಸಹ ಬದಲಾವಣೆ ಮಾಡ್ತಾ ಇಲ್ಲ. ಒಂದು ಇಲ್ಲ ನಿಮ್ದು ವರ್ಕಿಂಗ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ನಾವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದನ್ನ ಇಲ್ಲಿ ಮಾತಾಡಬೇಕು. ಅಲ್ಲ ಕೆಲವು ಮಾತುಗಳನ್ನ ನಮ್ಗೆ ಏನ್ ಕೊಡ್ಬೇಕು, ಡಾಂಗಲ್ ಇದು ನಮ್ಮ ಮಾಹಿತಿ ಇದೆ. ನಾವು ಇದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ. ಏನಾಗ್ತದೆ ಅಲ್ಲಲ್ಲ, ಇದು ನೀವು ಉಳಿಯಾರ ಪಂಚಾಯತಿಗೆ ಹೋಗಿದ್ದಾರೆ, ಸರ್ಚ್ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಸಂಬಂಧಪಟ್ಟ ಏನ್ ಕ್ರಮ ಆಗ್ಬೇಕು ಅದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಆಯ್ತಾ? ಅದು ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ನಮ್ಮ ಕಾನ್ಸಿಯಸ್ಗೂ ನಾವು ಮಾಡ್ತಿದ್ವಿ. ಇಲಾಖೆ ಮುಖ್ಯಸ್ಥರು ನಮ್ದೇನು ಸುಮ್ಮನೆ ಕೂತ್ಕೊಳ್ಳೋದು ಬಿಡಲ್ಲ. ಇಲಾಖೆಗೆ ಆ ಕೆಲಸ ಆಗ್ಬೇಕು, ಮಾಡ್ತಾರೆ. ನಿರೀಕ್ಷಿತ ಮಟ್ಟಿಗೆ ಈಗ ಜನರಿಗೆ ಒಂದು ಅಭಿಪ್ರಾಯ ಮೂಡ್ತಾ ಇದೆ. ಯಾಕೆ ಗೊತ್ತಾ? ನಾವು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟರು ಗಿರಾಕಿ ಇಟ್ಕೊಟ್ಟಂಗೆ ಅನ್ನೋ ಲೆವೆಲ್ಗೆ ಜನರಿಗೆ ಬರುತ್ತೀಗ. ಏನಾರ ಬರಲಿ, ಅಡ್ಮಿನಿಸ್ಟ್ರೇಟಿವ್ ಒಂದು ರಿಫಾರ್ಮ್ಸ್ ಅಲ್ಲ, ನಾವೇನು ಮಾಡ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ನಂದೇನು ಈ ಕಾಮೆಂಟ್ಸ್ ಇಲ್ಲ. ನಮ್ಮ ಮೇಲೆ ನೋಡಿ ಹೇಳ್ತೀನಿ ಕೇಳಿ, ನೀವು ಸಿಸ್ಟಮ್ ಇದೆ, ದೇ ಆರ್ ಲುಕಿಂಗ್.
ನಮ್ಮ ಮೇಲಧಿಕಾರಿಗಳು ನೋಡ್ತಾ ಇರ್ತಾರೆ, ಸುಮ್ಮನೆ ಕೂತ್ಕೊಳ್ಳಕ್ ಬಿಡಲ್ಲ. ಅದಕ್ಕೆ ಬಂದಿದ್ದು ನಮ್ಮ ನಾವು ಮೇಲಧಿಕಾರಿ ಅಲ್ಲಪ್ಪ, ನಮ್ಮ ಮೇಲಧಿಕಾರಿ ಅಲ್ಲ ಅವರು, ಗೊತ್ತಾಯ್ತಾ? ನಿಮ್ ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ ಅದಲ್ಲೂ ಮಾತಾಡಿ ಆಯ್ತಾ. ಇಲ್ಲಿ ಏನಾರ ಇದೆ ಕೊಡಿ, ನಾನು ಡೆಫಿನೆಟ್ಲಿ ಜನರಿಗೆ ಒಂದು ನಂಬಿಕೆ ಬರೋ ನಡ್ಕೋಬೇಕು ಸರ್. ಅಧಿಕಾರಿ ಸಾಕ್. ಈಗ ಎಷ್ಟೊತ್ತು ರಿಪೋರ್ಟ್ ಮಾಡಬೇಕು ಸರ್, ನಮ್ದು ಇಷ್ಟ ಆಗಿದೆ. ಕಂಟೆಂಟ್ ಮಾತಾಡಿ ಸರ್, ಮಾತಾಡಿ ನೀವು. ಸರ್ ಇಲ್ಲ, ನೀವು ಟಾರ್ಗೆಟ್ ಬೇಸ್ ಅಲ್ಲಿ ಜನರಿಗೆ, ತುಮಕೂರು ಜಿಲ್ಲೆ ಜನರಿಗೆ ಟಾರ್ಗೆಟ್ ಬೇಸ್ ಅಲ್ಲಿ ಈ ತಿಂಗಳಲ್ಲಿ ಕೆಲಸ ಮಾಡಿದೀವಿ. ಐ ಆಮ್ ನಾಟ್ ಅಲ್ಟಿಮೇಟ್. ಕಾನೂನು ವ್ಯಾಪ್ತಿಯಲ್ಲಿ ಕೆಲವು ನಿಮ್ಮ ನಿರೀಕ್ಷೆಗೆ ಆಗಿಲ್ಲ ಅಂದ್ರೆ ನಿಮ್ಮ ಅಹವಾಲು ಇದೆ ತರೋಣ. ಸರ್ ನಮ್ದಲ್ಲ ಸರ್, ಜನರ ನಿರೀಕ್ಷೆ ಸರ್. ಆಯ್ತು, ಜನರೇ ನೀವು ಅಂದ್ರೆ ಜನರೇ. ನನ್ನ ಪ್ರಕಾರ ನೀವು KRS ಅಲ್ಲ, ನೀವು ಅಂದ್ರೆ ಜನನೇ. ನೀವು ನನಗೆ ನಾವು ನೀವು ಅಂತೀವಲ್ಲ, ನಾವು ನೀವು ಅಂತೀವಲ್ಲ, ನಿಮ್ ಜನ ಅಂತಾನೆ ನನ್ನ ಅಭಿಪ್ರಾಯ, ಗೊತ್ತಾಯ್ತಾ? ಈಗ ಬಹುತೇಕ ಈಗ ಕ್ಯಾಶ್ ಬುಕ್ ಎಲ್ಲೋ ಮೇಂಟೈನ್ ಆಗುತ್ತೆ. ಕೊಡ್ರಿ, ನೋಡ್ತಾರೆ, ಇಲಾಖೆಯಲ್ಲಿ ಕೊಡ್ತಾರೆ, ಅವೆಲ್ಲ ನೋಡ್ತಾರೆ, ಮಾಡಲ್ಲ, ಮನೆ ಕಳ್ಸಿಬಿಡ್ತಾರೆ. ಕ್ಯಾಶ್ ಬುಕ್ ಮಾಡಲ್ಲ. ಮಾಡಿದ್ರೆ ನಾವು ಪಕ್ಷದವ್ರು ಒಂದು ಕೆಲಸ ಮಾಡಿದ್ರೆ ಜನರ ಮುಂದೆ ಇಡ್ತೀವಿ. ಮಾಡಿ ಸರ್, ನಿಮ್ಗೂ ಅದು ನೋಡಿ, ಸರ್ಕಾರ ಇನ್ನೊಂದು ಸಮಸ್ಯೆ ಕೇಳಪ್ಪ. ನಮ್ಮ ಪಕ್ಷದ ಮೇಲೆ ಯಾಕೆ ಜನಕ್ಕೆ ನಂಬಿಕೆ ಮಧ್ಯದಲ್ಲಿ ಏನಿದೆ, ನಿಮ್ಮ ಅಹವಾಲು ಇದೆ, ಖಂಡಿತ ಅದನ್ನ ಮಾಡ್ಕೊಡ್ತೀವಿ ಅವ್ರಿಗೆ. ಚರ್ಚೆ ಆಗ್ಲಿ, ಅಟ್ಲೀಸ್ಟ್ ನಿಮ್ಮಿಂದ ನೀವು ಕೊಡ್ತಾ ಇದ್ರಲ್ಲ, ನಿಮ್ಮ ಹತ್ರ ನಿಮ್ಮಿಂದನೇ ಹೆಲ್ದಿ ಚರ್ಚೆ ಸರ್. ನಾನು ಕೊಡಕ್ಕಾಗಲ್ಲ. ಈಗ ನೀವು ಹೇಳಿದ್ರಿ ಇದೆ, ನೀವು 1 to 1 ಬಂದ್ರೆ ಇಲ್ಲಿ ಹೆಂಗ್ ನಡೀತಾ ಇದೆ ಅಂತ ಹೇಳ್ಬೋದು. 1 to 1 ಬಂದ್ರೆ ನಿಮ್ಗೆ ಗೈಡು ಮಾಡ್ಬೋದು. ನಮ್ಮ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತೀವಿ ಅದನ್ನ ಓಪನ್ ಮೀಟಿಂಗ್ ಎಲ್ಲೂ ಉಪಲೋಕಾಯುಕ್ತರು ಬಂದಾಗಲೂ ನಾವು ಮೀಟಿಂಗ್ ಮಾಡೋದಲ್ಲೂ ಹೇಳ್ತೀವಿ. ವಾಟ್ ಈಸ್ ನಮ್ದು ಲಿಮಿಟೇಷನ್ ಇದೆ, ಅದನ್ನು ಎಲ್ಲ ಕಡೆ ಫಸ್ಟ್ ಕ್ಲಿಯರ್ ಮಾಡೋದೇ ಅದನ್ನೇ. ಈ ನಿಮ್ಮ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಜನಗಳಿಗೆ ಖಂಡಿತ ಆಗುತ್ತೆ. ನಾನು ನಿಮ್ಮ ಹತ್ರ ಇದ್ದಾಗ ನಾನು ಹಾಗೆ ಅನ್ಕೊಳ್ತೀನಿ, ನಾನು ಇಲ್ಲಿ ಬಂದಾಗ ಇಲ್ಲಿದೇನು ಅಂತ ನಾನು ಇಲ್ಲಿ ನೋಡ್ತೀನಿ. ನಿಮ್ ತರ ನಾನು ಹೊರಗಡೆ ಏನಪ್ಪ ಮಾಡ್ತಾರೆ ಅನ್ನೋದು ಇದಿದೆ. ಪೊಲೀಸ್ ಬಗ್ಗೆ ಅಂತೂ, ಅದರಲ್ಲೂ ಪೊಲೀಸ್ ಬಗ್ಗೆ ಹೆಚ್ಚಿನ ಅದೇ ಇರ್ತದೆ. ಪೊಲೀಸ್ಗೆ ಬಂದಾಗ ಬೇರೆ ಇದ್ದಾಗ ನಂತರ ಬರುತ್ತೆ. ಸರ್ ಇದನ್ನ ನಿಮ್ ಗಮನ ತಂದಿದ್ದು. ಈಗ ನಾನೇ ಖುದ್ದಾಗಿ ರಾಹುಲ್ ಫೋನ್ ಮಾಡಿ ಮಾಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿ ಅವ್ನು ಟ್ರಾನ್ಸ್ಫರ್ ಆಗಿ ಅವ್ನು ಎದೆ ಹೊಡೆದ್ರೆ ಸತ್ತೇ ಹೋದ. ನಾವು ಯಾವುದೇ ಅಧಿಕಾರಿ, ಯಾವುದೇ ಸರ್ಕಾರಿ ಅಧಿಕಾರಿ ಹೋಗಿ ಆಯ್ತಾ, ಯಾರು ಹೋಗಿ ಸರ್ ಮೇಲಧಿಕಾರಿ ಕೇಳಿ, ನಾವು ನೋಡ್ತೀವಿ. ಹೇಳೋದಲ್ಲಪ್ಪ, ಅದು ಎಲ್ಲ ಓದ್ಬೇಕು. ಅಲ್ಲ, ಇಲ್ಲಿ ಅದನ್ನೇ ನಾನು ರಿಕ್ವೆಸ್ಟ್ ಮಾಡೋದು. ಏನ್ ಮೇಲೆ ಹೇಳೋ ಬದಲು ನಮ್ಗೆ ಪದ್ಧತಿ ಇದ್ದಾಗ ಅದನ್ನ ಏನಾದ್ರೂ ಇದ್ರೆ ಸ್ವಲ್ಪ ಇಲ್ಲಿದೆ ನೋಡಿ ಸರ್, ಇವನಿಗೆ ಏನೋ ದುಡ್ಡು ಕೊಟ್ಟಿಲ್ಲ, ಅವ್ರದ್ದು ಏನೇನೋ ಮಾಲ್ ಪ್ರಾಕ್ಟೀಸ್ ಇರುತ್ತೆ, ಅದನ್ನ ಗೋಪ್ಯವಾಗಿ ಹೇಳೋದ್ರೆ ಗೋಪ್ಯವಾಗಿ ಹೇಳ್ಬೇಕು. ಆಮೇಲೆ ಮಾಧ್ಯಮಗಳಲ್ಲಿ ಬರೋ ವರದಿನೂ ನೀವು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇದೀವಿ. ನಮ್ದು ಇದೇ ಇದೆ, ಮಾನಿಟರ್ ಮಾಡ್ತಾ ಇದೀವಿ. ಡೆತ್ ಸರ್ಟಿಫಿಕೇಟ್ ತಾಲೂಕು ಕಚೇರಿ ಡಿ ಗ್ರೂಪ್ ನೌಕರನೇ ಮಾಡ್ತಾನೆ. ಆಮೇಲೆ ತಹಸೀಲ್ದಾರು ಇಲ್ಲ ಒಂದು ತಪ್ಪೊತ್ತಿಗೆ ಮಾಡ್ಕೊಂಡ ಅದು ಹೇಳಿಕೆನೂ ಲೈವ್ ಅಲ್ಲಿ ಇದೆ. ಅದ್ರ ಮೇಲೆ ಮಾಧ್ಯಮಗಳು ವರದಿ ಆಗ್ತವೆ. ಈ ರಾಜ್ಯದ ಉಸ್ತುವಾರಿ ಸಚಿವರಿಗೆ ನಮ್ಮ ಹುಡುಗರು ದಾಖಲೆ ಸಮೇತ ದೂರು ಕೊಡ್ತಾರೆ. ಇವತ್ತಿನ ತನಕ ಅಡ್ಮಿನಿಸ್ಟ್ರೇಷನ್ ಅವ್ನ ಅಲ್ಲೇ ಕೆಲಸ ಮಾಡ್ತಾನೆ, ಅವನ ಮೇಲೆ FIR ಆಗಲ್ಲ, ಅವ್ನ ಕೇಸ್ ಆಗಲ್ಲ. ಏನ್ ಮಾಡೋದು? ಈಗ ನಾವು ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಹೋಗಿ PCR ಹಾಕೊಂಡು ಮಾಡ್ಬೇಕಾ? ಇಂಥವನ್ನೆಲ್ಲ ಮಾಧ್ಯಮಗಳಲ್ಲಿ ವರದಿ ಆದವನಾರು ನೀವು ಸುಮಾರು ತಗೋಬಹುದು. ಇಲ್ಲ, ನೀವು ಹೇಳಿದ್ರಲ್ಲ, ಕೇಸ್ಗಳನ್ನ ನಾವು ನಮ್ಮ ಮೀಟಿಂಗ್ ಅಲ್ಲಿ ಬಂದಿದೆ. ಯಾರು ವಯಸ್ಸಲ್ಲಿ ಮಾರ್ಬಿಟ್ಟಿದ್ದಾನೆ ರಿಪೋರ್ಟ್ ಮಾಡ್ತೀವಿ ಸರ್ ನಾವು. ಆಯ್ತಾ? ಅದೇ ನಾನು ಹೇಳ್ತಾ ಇಲ್ಲ, ನಿಮ್ಮ ಅನಿಸಿಕೆಗಳೇನಿದೆ ಡಿಮಾಂಡು, ಅದ್ರ ವ್ಯಾಪ್ತಿಯಲ್ಲಿ ನಾವು ಸುಮೋಟ ತಗೊಂಡು ಮಾಡಕ್ ಬರುತ್ತಾ ಇಲ್ವಾ? ಅವೆಲ್ಲ ಸುಮೋಟ ತಗೊಳ್ತಾ ಇದೀವಿ. ಯಾವಂದ್ರೆ KL Act ಮಾಡ್ತಾ ಇದೀವಿ. ನೀವು ಮೀಡಿಯಾದ ಬರೋದು ಅವು ಏನು ಇದಲ್ಲ, ಅವೇ ಸ್ಟ್ರಾಂಗ್. ಅವು ನಿಮ್ಗೆ ನೀವು ಹೇಳ್ದಂಗೆ ಹಿಯರಿಂಗ್ ಮಾಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು, ಕಂಪ್ಲೇಂಟ್ ಕೊಟ್ಟವನ ಕಡೆಯಿಂದ ತಗೋಬೇಕು, ಅದು ನಿಜಾನ ಸುಳ್ಳ ಅಂತ ಅವ್ರಿಗೆ ಚಾನ್ಸ್ ಕೊಡಬೇಕು. ಆಮೇಲೆ ಆರ್ಡರ್ ಮಾಡ್ತಾರೆ ಅದು ಕೋರ್ಟು ಹೈಕೋರ್ಟ್ ಜಡ್ಜ್ ಆಗಿದ್ದವರಲ್ಲ, ಅವ್ರೇನು ನಮ್ಮ ಈಗ ಹೇಳ್ಕೊಡೋ ಅಗತ್ಯ ಏನಿರಲ್ಲ, ಅವ್ರು ಸ್ಟ್ರಾಂಗ್ ಆಗಿ ಇರ್ತದೆ. ಅದಕ್ಕೆ ನೀವು ಹೇಳ್ದಂಗೆ ಇಡೀ ಸ್ಟೇಟ್ ಮಾಡುವಾಗ ಈ ಉಪಲೋಕಾಯುಕ್ತರು ಒಪ್ಪಿದ್ದಾರೆ. ದಿನ ಬೇರೆ ಡ್ಯೂಟಿಗಳ ಜೊತೆಗೆ ಇದನ್ನು ಸಿಟ್ಟಿಂಗ್ ಮಾಡುವಾಗ ಸ್ವಲ್ಪ ನೀವು ಅನ್ಕೊಂಡು ಡಿಲೇ ಆಗ್ಬೋದು, ಬಟ್ ಖಂಡಿತ ಆಕ್ಷನ್ ಆಗುತ್ತೆ. ನಮ್ದು ನೀವು ಹೇಳಿದ್ರೆ RTO ನೀವು ಪದೇ ಪದೇ ಮೀಡಿಯಾದಲ್ಲಿ ಬರ್ತದೆ, ಹಂಗೆ ಹಿಂಗೆ ಕೌಂಟ್ರು ಬರ್ತದೆ, ಎಲ್ಲ ಬರ್ತದೆ. ನಮ್ಮ ಮೀಡಿಯಾ ನನ್ನ ಕಾನ್ಸಿಯಸ್, ನನ್ನ ಕಮಿಟ್ಮೆಂಟ್ ಅದೇನಂತ ಗೊತ್ತ ನನಗೆ. RTO ನಾನು 4 days ಕೂತ್ಕೊಂಡು ಮಾಡಿದೀನಿ. ಈಚ್ ಅಂಡ್ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ, ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ. ಬೋನೋಫೈಡ್ ನ ಸರ್ಟಿಫಿಕೇಟ್ ನ
ನೀವು ನೋಡ್ಬಿಟ್ರೆ ಅಲ್ಲೇ 5 ಪಾಯಿಂಟ್ ಇದೆ, ಇದು ಒರಿಜಿನಲ್ ಫೇಕ್ ಅಂತ ತಿಳ್ಕೊಳ್ಳಿ. ಅಷ್ಟರ ಮಟ್ಟಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಯಾರು ಬೇಡ ಅವನಿಗೆ, ತಹಸೀಲ್ದಾರ್ ಉಪ ತಹಸೀಲ್ದಾರ್ ಕಳ್ಸಂಗೇ ಇಲ್ಲ. ಅಲ್ಲೇನೆ QR ಕೋಡ್ ಇದೆ, ಪಾಣಿ ನಂಬರ್ ಇದೆ. ಪಾಣಿ ನಂಬರ್ ಆನ್ಲೈನ್ ನೋಡಿದ್ರೆ ಗೊತ್ತಾಗ್ತದೆ ಇದು ಒಂದ ಅಂತ. QR ಕೋಡ್, ಆಮೇಲೆ RD ನಂಬರ್ ನೋಡಿದ್ರೆ ಇದು ಎಂತ ಕಂಪ್ಲೇಂಟ್ ಅಂತ ಗೊತ್ತಾಗ್ತದೆ. 5 ಪ್ಯಾರಾಮೀಟರ್ ಇದೆ ಸರ್ಟಿಫಿಕೇಟ್. ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು, ಸುಮ್ಮನೆ ಮೇಲ್ ಬರ್ದಿಲ್ಲ ಅದ. ನೋಡಿ ಸರ್, ಯಾವತ್ತೂ ನೋಡ್ರಿ ಯಾವ ಕಂಟ್ರೋಲ್ ಅಂತ ಗೊತ್ತಾ ಸರ್? ಔಟ್ಪುಟ್ ಇಲ್ಲಿಂದ ರಿಸಲ್ಟ್ ಬಂದೈತೆ ಅನ್ನೋದು ಇನ್ನೊಂದು ಮಾಡಿ ನಾವು ನೀವು ಲಕ್ಷ್ಮೀನಾರಾಯಣ ಸರ್ ಬರ್ತಾರೆ ಅಂದ್ರೆ ಸ್ವಲ್ಪ ಅಧಿಕಾರಿಗಳಿಗೆ ಭಯ ಇತ್ತು. ಆಯ್ತು ಮಾಡೋಣ, ನೀವು ಗಮನಕ್ಕೆ ತಂದಿದ್ರೆ ಆಯ್ತು ಸರ್, ನೀವು ದೇವರಾಗ ಅವಕಾಶಕ್ಕೆ ಪೆನ್ಷನ್ ಕೂತಿದ್ದೀರಿ. ನೀವು ನೀವು ಮೀಟಿಂಗ್ ಬರ್ತೀರಾ ಅಂತ ಅಧಿಕಾರಿಗಳು ಬರಲ್ಲ. ಎಲ್ಲ ಅಧಿಕಾರಿಗಳು ನಾವು ಮ್ಯಾಕ್ಸಿಮಮ್ ಮಾಡ್ತಾ ಇದೀನಿ. ನನ್ನ ಕೆಪಾಸಿಟಿಗೆ ನಾನು ಮ್ಯಾಕ್ಸಿಮಮ್ ಮಾಡ್ತಾ ಇದೀನಿ. ಯು ಕಂಪೇರ್ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿ ನಾವು ಮಾಡ್ತಾ ಇದೀವಿ. ಬಟ್ ನಿಮ್ ರಿಸಲ್ಟ್ ಬರಕ್ಕೆ ಇಟ್ ಟೇಕ್ಸ್ ಟೈಮ್. ಇಮಿಡಿಯೇಟ್ ಇವನ್ ಅರೆಸ್ಟ್ ಮಾಡಿ ಆಯ್ತಾ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆದ್ರೆ 50% ನೀವು ಜೀವಂತವಾಗಿದ್ದೀರಾ ಅನ್ನೋದಕ್ಕೆ ಉದಾಹರಣೆ. ಹೌದು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆದ್ರೆ ಕನಿಷ್ಠ ಮಟ್ಟದ ರಿಫಾರ್ಮ್ಸ್ ಈಗ ಮಾಡಿಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ಮಾಡ್ತಾ ಇದ್ದೀವಿ. ನಾನು ನಾಟ್ ಟು ಸ್ಯಾಟಿಸ್ಫೈ ನಿಮ್ಮನ್ನ ವರ್ಷ ಆಗ್ಬೋದು, ಇವತ್ತೇ ಬಂದ್ಬಿಟ್ಟು ರಿಸಲ್ಟ್ ಅವತ್ತಿನಲ್ಲಿ ನಾವು ಹೋದ್ಮೇಲೆ ನೀವು ನೆನ್ಸ್ಕೊಳ್ತೀರಿ. ಅಲ್ಲ ಆಗಿದ್ರೆ ಪ್ರಾಂಪ್ಟ್ ಅಂದ್ರೆ ನಾವು ಹೋದ್ಮೇಲೆ ಆಕ್ಷನ್ ಆದ್ರೂ ನೀವು ನೆನ್ಸ್ಕೊತೀರಾ. ಇನ್ನೇನ್ ಬೇಕು ನನ್ಗೆ? ಅದೇ ನನಗೇನು ಹೊಗಳಿಕೆನೂ ಬೇಡ, ಬಟ್ ನಾನು ಸುಮ್ಮನೆ ಕೂತಿಲ್ಲ. ಸರ್ ಒಂದ್ ನಿಮಿಷ ಸರ್, ನಾನ್ ಕೇಳೋದಿಷ್ಟೇ, ನೀವು ಹೋದ್ಮೇಲೆ ರಿಸಲ್ಟ್ ಬರುತ್ತಲ್ಲ, ನೀವು ಕೆಲಸ ಮಾಡೋಣ ಸರ್. ಪಕ್ಕದಾಗೆ ಜಿಲ್ಲಾಧಿಕಾರಿ ಕಚೇರಿ ಇದೆ, ಅದಕ್ಕೆ ನೀವು ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿದ್ರಿ. ನಾನು ಸಿವಿಲ್ ಡ್ರೆಸ್ ಅಲ್ಲಿ ಅಲ್ಲ ರೀ, ಬೇಡ ರೀ, ಈಗ ಹೋಗಿ ನಾವು ಇವರೇ ಮಾಡಿದ್ DSP ಸರ್. ಈಗ ಸುಮ್ಮನೆ ನಾವು ನೀವು ಸುಮ್ಮನೆ ನಡ್ಕೊಂಡು ಹೋಗೋಣ. ಹೌ ಇಟ್ ಈಸ್ ವರ್ಕಿಂಗ್ ಗೊತ್ತಿದೆ ರೀ, ಅದೆಲ್ಲ ನಾವು ಆನ್ ರೆಕಾರ್ಡ್ ರೆಗ್ಯುಲರ್ ಪೇಪರ್ ವರ್ಕ್ ಸರ್ 100% ರಿಫಾರ್ಮ್ಸ್. ಈಗ ನೋಡಪ್ಪ, ನೀವು ನಾನು ಇಲ್ಲಿ ಕೂತ್ಕೊಂಡು ಏನ್ ಮಾತಾಡ್ಬೇಕು ಅದು ಮಾತಾಡ್ತೀನಿ. ರೆವಿನ್ಯೂಲಿ ಸಮಸ್ಯೆ ಇದೆ, ಅನಾದಿ ಕಾಲದಿಂದ ಇವತ್ತಿಗೂ ಇದೆ, ಅದು ಹೋಗ್ತಾ ಇದೆ. ಬಿಡಂಗಿಲ್ಲ ಸರ್, ಬಿಡಂಗಿಲ್ಲ, ಮಾಡ್ಬೇಕು, ಮಾಡ್ತಾ ಇದಾರೆ ಬಂದವರೆಲ್ಲ. ಒಂದಿಗೆ ಕಟ್ಬೇಕಾದ್ರೆ ಚಲನ್ ಕೊಡ್ಬೇಕು. ಅವನು ಚಲನ್ ಬ್ರಾಂಚ್ ಹೆಸರು ಒಂದೈತೆ, ಸೀಲ್ ಇನ್ನೊಂದು ಬ್ರಾಂಚ್ ಇದೆ. ಮಧುಗಿರಿದು ಸೀಲ್ ಇರುತ್ತೆ, ಮಧುಗಿರಿ ಬ್ರಾಂಚ್. ಚಲನ್ ಅಲ್ಲಿ ಬರ್ದಿರೋದು ಯಾವ್ದು ಹೊರಟಗೆರೆ ಅಂತ ಇರುತ್ತೆ. ಅಂದ್ರೆ ಸುಮ್ಮನೆ ಸ್ಯಾಂಪಲ್ ಹೇಳ್ತಾ ಇರೋದು, ರಾಡ್ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಐತೆ ಇಲ್ಲಿ ಅಂತ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಹೋದ್ರೆ ಅಲ್ಲ ರೀ, ನಾವೆಲ್ಲ ನೋಡಿ ಬಂದಿರೋ ಲ್ಯಾಂಡ್ ವ್ಯಾಲ್ಯೂ ಲ್ಯಾಂಡ್ ವ್ಯಾಲ್ಯೂ ಇನ್ನು ಬೆಂಗಳೂರಲ್ಲಿ ಒಂದೊಂದು ಸೈಟ್ 4 ಮಾಡಿ ಅಟ್ಲೀಸ್ಟ್ ಒಂದ್ ಲೆವೆಲ್ ಯಾರು ಎನ್ಕ್ವೈರಿ ಮಾಡ್ತೀನಿ. ಏನು ಏನು ಸ್ವಲ್ಪ ಕೊಡಿ, ಬೆಳಿಗ್ಗೆ ಇಲ್ಲಿ ಆಫೀಸಿಗೆ ಬರೋದ್ರ ಬದಲು ಆಫೀಸಿಗೆ ಬರೋದಕ್ಕಿಂತ ಮುಂಚೆ ಬೆಳಿಗ್ಗೆ 10 ಗಂಟೆಗೆ ಯಾವ್ದಾರ ಒಂದು ಆಫೀಸ್ಗೆ ಹೋಗಿ ಬನ್ನಿ. ಮಾಡ್ತಾ ಇದೀವಿ. ಈ ನಿಮ್ ಕಚೇರಿ ಸಿಬ್ಬಂದಿ ನಿಮ್ಮ ಅನಿಸಿಕೆಗಳನ್ನ ಯಾವ ಕಚೇರಿ ಎಜುಕೇಶನ್ ಮುಂಚೆನೆ ಸಂಬಳ ಕಾಲೇಜ್ಗೆ ಹೋಗೋನೆ ಇಂತಗೆ ಸಂಬಳ ಹೇಳ್ತೀರಾ ಸರ್ ನಿಮ್ ಸಿಬ್ಬಂದಿಗೆ? ಬೆಳಗ್ಗೆ ನಿಮ್ ಕಚೇರಿ ಮಾಡ್ತಾ ಇದ್ದಾರೆ. ನೀವ್ ಹೇಳ್ತೀರಾ ID ಕಾರ್ಡ್ ಹಾಕೊಂಡು ಹೋಗಕ್ಕಲ್ಲ, ನಾವು ಯೂನಿಫಾರ್ಮ್ ಹಾಕೊಂಡು ಹೋಗಕ್ಕಲ್ಲ, ಇಲ್ಲ ಬಂದವರಿಗೆ ನಾವ್ ಹೇಳಕ್ಕಾಗಲ್ಲ ಲೋಕಾಯುಕ್ತ ಬಂದಿದೀವಿ ಅಂತ. ಇಲ್ಲೇನೆ ನಮ್ಗೆ ಮಾಹಿತಿ ಸಿಗುತ್ತಾ? ಸಿವಿಲ್ ಡ್ರೆಸ್ ಅಲ್ಲಿ